ಹೇಳಿ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಿವರಾಜ್ ಅಂತೇಳಿ. ಯಾವರು? ದಾವಣಗೆರೆ ಜಿಲ್ಲೆ, ಹಾಂ. ನ್ಯಾಮತಿ ತಾಲೂಕು, ಬೆಳಗುತ್ತಿ ಹೋಬಳಿ, ಕುಂಕೋ ಗ್ರಾಮ ಸರ್. ಯಾವ ತಾಲೂಕು ಅಂದರೆ? ನ್ಯಾಮತಿ ತಾಲೂಕು. ನ್ಯಾಮತಿ. ಹಾಂ, ನ್ಯಾಮತಿ ಸರ್. ಯಾವತ್ತು ಹೆಸರು ಕೇಳಿಲ್ಲ, ಅದಕ್ಕೆ ಕೇಳಿದೆ. ಫಸ್ಟ್ ಆಗಿರೋ ಸರ್ ಅದು ತಾಲೂಕು. ಹೌದಾ? ಈಗ 2 ವರ್ಷ ಆಯ್ತು ಸರ್. ಹಾಂ ಹಾಂ. ಬೆಳಗುತ್ತಿ ಹೋಬಳಿ ಮಾಗಡಿ ಜಾತ್ರೆಗೆ ಬಂದು ತೊಗೊಂಡಿದ್ದೀರಾ? ಹ್ಞೂ ಸರ್. ಮಾಡಿದ್ದೀವಿ ಕರ ತೊಗೊಂಡಿದ್ದೀರಾ? ಸರ್. ಸಿಂಗಲ್ ಕರ ಹ್ಞೂ ಸರ್. ಸಾಕು ಅಂತೀರಾ? ಹ್ಞೂ ಸರ್. ನೆಕ್ಸ್ಟು ಅಕ್ಟೋಬರಲ್ಲಿ ದೇವ್ರಗುಡ್ಡ ಜಾತ್ರೆಯಲ್ಲಿ ಕೊಡ್ತೀರಾ? ಹೌದು ಅಥವಾ ಮನೆ ಹತ್ರ ಯಾರನ್ನ ಕೇಳಿದ್ರೆ ಕೊಡ್ತೀರಾ? ಹೌದು ಹೌದು. ಎಷ್ಟಾಯಿತು? 22,000 ರೂಪಾಯಿ ಸರ್. 22,000. ಹಾಂ. 8 ತಿಂಗಳು ಕರುನಾ ಅದು ಒಂದು 10 ತಿಂಗಳಾಗಿದೆಯಾ? ಅವರು 7.5 ತಿಂಗಳು ಅಂತ ಹೇಳಿದ್ರು ಸರ್. 10 ತಿಂಗಳವರೆಗೂ ಆಗಿರುತ್ತೆ. ಹಾಗೆ ಸರ್. ನಾನು ಅದಕ್ಕೆ ಕೇಳಿದೆ ಸರ್, ಅದನ್ನ ಕೊಂಬ್ಯಾಕೆ ಎಷ್ಟು ಉದ್ದದ ಅಂತ ಕೇಳಿದೆ. ಹಾಂ ಹಾಂ. ಒಂದು 10 ತಿಂಗಳು ಆಗಿರುತ್ತೆ. ನಾನು ಪ್ರೀತಿಯಿಂದ ಸಾಕು ಸರ್. ಹಾಂ ಹಾಂ ಹಾಂ. ಯಾವ ಮಾಗಡಿಗೆ ಬಂದು ಒಂದು ಜೊತೆಗೆ ಒಂದು ಕರು ತೊಗೊಂಡೋಗ್ತೀರಾ? ತೊಗೊಂಡು ಅಲ್ಲಿ ಸಾಕೋಣದು. ತುಂಬ ಇಂಟ್ರೆಸ್ಟ್ ನಿಮ್ಗೆ ಅಳಿಕರ ತಳಿ ಬಗ್ಗೆ, ಅದಕ್ಕೋಸ್ಕರ ಒಂದು ಸಾಕೋಣದ? ಮತ್ತೆ ಜೊತೆ ಸಾಕ್ತಿದ್ವಿ ದೊಡ್ಡ ಎತ್ಕೊಂಡ. ಹಾಂ. ವ್ಯವಸ್ಥೆ ಸರಿ ಇಲ್ಲ ಸರ್ ಮನೆ ಒಳಗೆ. ಸಲುವಾಗಿ ಜನ ಬಿಡಬಾರ್ದಲ್ಲ ಕಾಯಸ್ ಅನ್ನೋ ಉದ್ದೇಶಕ್ಕೋಸ್ಕರ ಸರ್. ಹಾಂ ಹಾಂ ಹಾಂ. ಇದು ಜೊತೆಗೇನು ಹಾಕೋಣಲ್ಲ? ಇಲ್ಲ ಸರ್, ಜೊತೆಗೆ ಮನೆಯಲ್ಲಿ ಒಂದಿದೆ ಸರ್. ಅದು ಸರ್ ಜವಾರಿ. ಹಾಂ ಹಾಂ. ಜೊತೆ ಆಗೋ ಸರ್ ಅದ್ರ ಜೊತೆಗೆ. ಹಾಂ ಹಾಂ. ಅದು ವೈಟ್ ಇದೆ. ಹಾಂ. ಏನೋ 2 ಜೊತೆ ಆಗೋ ಸರ್ ಹೈಟು. ಹಾಂ ಹಾಂ ಹಾಂ. ಅದು 2 ವರ್ಷ. ಇವಾಗ ನಿಮ್ಮೂರ ಕಡೆ ಜವಾರಿ ಎತ್ತುಗಳು ಇದಾವ, ಸಿಗ್ತಾವ? ಸಿಗುತ್ತಾ ಸರ್? ಅಂದ್ರೆ ಇಷ್ಟೇ ಹೈಟ್ ಇರುತ್ತೆ ಸರ್ ಅವು. ಹಾಂ ಹಾಂ. ಇಷ್ಟೇ ಹೈಟ್ ಇರ್ತವೆ, 2 ಇರ್ತವೆ. ಹಾಂ ಹಾಂ. ಕೆಲವೊಂದು ಬೆಳೆದಿರ್ತವೆ. ಹಾಂ. ಅಲ್ಲ, ಈಗ ರೈತರ ಹತ್ರ ನಿಮ್ಮೂರ ಕಡೆ ಅಮೃತ್ ಮಾಲು ಇರ್ತವೆ, ಅಳಿಕರು ಇರ್ತವೆ, ಜವಾರಿನೂ ಇರ್ತವೆ. ಹೌದೌದು. ಮತ್ತು ಇವು ಮಲೆನಾಡು ಗಿಡ ಥರ ದನಗಳು ನಿಮ್ಮ ಮನೆಯಲ್ಲವೆ, ಅವು ಎಷ್ಟಿದ್ದಾವೆ ಸರ್? ಅವು ಮಲೆನಾಡು ಗಿಡ್ಡ. ಮಲೆನಾಡು ಗಿಡ ಅಲ್ಲ, ಅವು ಅವೇ ಒಂಥರ ತಳಿ. ಸರ್. ಹಾಂ 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 ಹಾಂ. ಒಟ್ಟು ಎಷ್ಟಿದಾವೆ ಆ ಥರದ್ದು? ಸರ್ ಆ ಥರದ್ದು ಸರ್ ನಮ್ಮ ಮನೆಯಲ್ಲಿ 4 ಇದಾವೆ ಸರ್. ಈಗ ಹಾಂ ಹಾಂ ಹಾಂ. 4 ಇದಾವೆ. 2 ಕಡ್ಸ್ ಇದಾವೆ, 4 ಎಮ್ಮೆ ಇದಾವೆ. ಹಾಂ. ಹೆಚ್ಚ ಪಾಟ್ಲದೆ ಸರ್. ಹಾಂ ಹಾಂ. ಹ್ಞೂ, ಆಯಿತು ಶಿವರಾಜ್ ಅವರು. ಸರಿ ಸರ್, ಥ್ಯಾಂಕ್ ಯು.